ಹಿಂಗೆ ಹೋದ್ರೆ ಇವತ್ತು ಮನೆಗೆ ಹೋದಾಯ್ತು. ರಾತ್ರಿ 9:30 10 ಗಂಟೆಗೆ ಹೋಗ್ತೀವಿ. ಹಾಂ 10 ಗಂಟೆ ಆಗುತ್ತೆ. ನಾವು ಬ್ರೇಕ್ ತಗೊಂಡು ಇದು ನಮ್ಮ ಸ್ಟೇ. ಇದು ಈಗ ಹೊಡ್ತಾ ಇದ್ದೀವಿ ಬೆಂಗಳೂರು ಕಡೆಗೆ, ಕೊಡೈಕೆನಾಲ್ ಮುಗಿಸ್ಕೊಂಡು. ಕೊಡೈಕೆನಾಲಲ್ಲಿ ಫುಲ್ಲು ಫಾಗ್ ಇರ್ತೈತೆ ಅಂತ ಅಂದ್ಕೊಂಡ್ರೆ ಮೊನ್ನೆ ಅಷ್ಟೇ ಇದ್ದಿದ್ದು. ಇವಾಗ ಫುಲ್ಲು ಬಿಸಿಲು ಐತೆ. ನೆನ್ನೆನೂ ಹಿಂಗೆ ಇತ್ತು ಬಿಸಿಲು, ಬಟ್ ವೆದರ್ ಚಳಿ ಐತೆ, ಜೊತೆಗೆ ಬಿಸಿಲೂ ಐತೆ. ಮೂವಿಂಗಲ್ಲಿದ್ದಾಗ ಚಳಿ ಆಗುತ್ತೆ, ಬಿಸಿಲಲ್ಲಿನಾರು ನಿಂತ್ಕೊಂಡ್ರೆ ಫುಲ್ಲು ಸೆಕೆ ಆಗುತ್ತೆ. ಸೊ ಈಗ ಪಳನಿ ಹೋಗಿ ಪಳನಿ ಗಂಟ ನಾನ್ ಸ್ಟಾಪ್ ಹೊಡೆದ್ಬಿಟ್ಟು ಪಳನಿಲಿ ತಿಂಡಿ ಮಾಡಿಕೊಂಡು ಮತ್ತೆ ಬೆಂಗಳೂರು ಕಡೆಗೆ. ಇವಾಗ ಸಿಟಿ ಎಕ್ಸಿಟ್ ಆಗೋದೇ ಇರೋದು, ಸ್ವಲ್ಪ ಟ್ರಾಫಿಕ್ ಇರುತ್ತೆ ಸಿಟಿಯಲ್ಲಿ. ಏನು ಇವರೆಲ್ಲ ಸ್ಕೂಲ್ ಮಕ್ಕಳ? ಎಲ್ಲಿ ಇವರೆಲ್ಲ? ಇವರು ಎಲ್ಲರಿಗೂ ಕಾಫಿ ಕೊಟ್ಬಿಟ್ಟವ್ರೆ. ನಮ್ಮ ಕರ್ನಾಟಕದವ್ರೆ. ಸಿಟಿಯಿಂದ ಏನೋ ಆಚೆ ಬಂದ್ವಿ. ಇವಾಗ ಇನ್ನು ಪಳನಿಗೆ ಹೋಗ್ಬೇಕು. ಇದೇ ಘಾಟ್ ಸೆಕ್ಷನಲ್ಲಿ ಫುಲ್ಲು ಒಂದು 50 ಕಿಲೋಮೀಟ್ರ್ ಇದೇ ಥರ ಘಾಟ್ ಐತೆ. ಘಾಟಲ್ಲಿ ನಾ ಫುಲ್ ಟ್ಯಾಂಕ್. ಹಾಂ, ಇವಾಗ ನಾವು ಧರ್ಮಪುರಮಲ್ಲಿದ್ದೀವಿ. ಧರ್ಮಪುರಂ ಬೈಪಾಸ್, ಇದು ಬೈಪಾಸಲ್ಲಿದ್ದೀವಿ. ಸೊ ಸಿಟಿ ಬಂದು ರೈಟ್ ಸೈಡ್ಗೆ ಐತೆ. ಸಿಟಿಗೆ ಹೋಗ್ತಾ ಇಲ್ಲ ನಾವು. ಏನು ಬ್ರೋ? ಏನಿಲ್ಲ ಬ್ರೋ, ನೋಡಿದೆ. ಏನು ನೋಡಿದೆ? ಅದು ಹಾಕಿರೋದು ಇಲ್ಲ, ಎಲೆಕ್ಟ್ರಾನಿಕ್ ಸಿಟಿ. ಇನ್ನು ಬ್ರೇಕ್ ಗೀಕ್ ತಗೊಳಲ್ವಾ ನಾವು? ಇನ್ನು 6 ಅವರ್ಗೆ ಹೋಗ್ಬಿಡ್ತೀವ ಬೆಂಗಳೂರಿಗೆ. ಮತ್ತೆ ಕಾರ್ ಇದ್ದಿದ್ರೆ ಹೋಗ್ಬೋದಾಯ್ತು, 5 ಅವರ್ 6 ಅವರ್. ಕಾರ್ ಇದ್ದಿದ್ರೆ? ಹಾಂ, ಕಾರ್ ಇದ್ದಿದ್ರೆ ಹೋಗ್ಬಿಡ್ಬೋದು. ಸೊ ಈಗ ಸೇಲಂ ಹೈವೇಲಿ ಹೋಗ್ತಾ ಇದ್ದೀವಿ. ಮೆಟ್ಟೂರಿಗೆ ಇನ್ನು 63 ಕಿಲೋಮೀಟ್ರ್ ಇದೆ. ಮೆಟ್ಟೂರಲ್ಲಿ ಒಂದು ಒಳ್ಳೆ ಹೋಟ್ಲಿದೆ, ಸಖತ್ತಾಗಿ ಊಟ ಮಾಡಿಕೊಂಡು ಲೈಕ್ ನೆನ್ನೆ ಬರ್ಬೇಕಾದ್ರೆ ಅದೇ ಹೋಟ್ಲಲ್ಲಿ ಎಗ್ ರೈಸ್ ಮತ್ತು ಕುಷ್ಕ ತಿಂದ್ವಿ. ನಿಜ ಮಾತ್ರ ಟೇಸ್ಟ್ ಮಾತ್ರ ಮಸ್ತಾಗಿತ್ತು.
ಮೆಟ್ಟೂರ್ ಹತ್ರ ಇಲ್ಲಿ ಯಾವುದೋ ಒಂದು ಹೋಟ್ಲ್ ಐತೆ, ಸಕ್ಕದಾಗೆ ಎಗ್ ರೈಸು ಮತ್ತು ಬಿರಿಯಾನಿ ಮಾಡ್ತಾರೆ. ಹೋಗ್ಬೇಕಾದ್ರೆ ಇಲ್ಲೇ ತಿನ್ಕೊಂಡು ಹೋಗಿದ್ವಿ. ಸೊ ರಿಟರ್ನ್ ಬರಬೇಕಾದ್ರೆ ಅಲ್ಲೇ ಈಗ ಊಟ ಮಾಡಿಕೊಂಡು ಇಲ್ಲಿ ಲೆಫ್ಟಲ್ಲಿರೋದು ಮೆಟ್ಟೂರ್ ಡ್ಯಾಮು. ಇದು ಕಾವೇರಿ ನದಿ, ಅಲ್ಲಿ ಥರ್ಮಲ್ ಪವರ್ ಪ್ಲ್ಯಾಂಟ್ಗೆ ಹೆವಿ ನೀರು ಬೇಕು. ಸೊ ಈ ಕಾವೇರಿ ನದಿಯಲ್ಲಿ ಬರೋ ನೀರನ್ನ ಯೂಸ್ ಮಾಡಿಕೊಂಡು ಪ್ಲಸ್ ಕೋಲ್ ಯೂಸ್ ಮಾಡಿಕೊಂಡು ನೀರನ್ನ ಬರ್ನ್ ಮಾಡಿ ಸ್ಟೀಮಾಗಿ ಕನ್ವರ್ಟ್ ಮಾಡಿ ಅದರಿಂದ ಪವರ್ ಜನರೇಟ್ ಮಾಡ್ತಾರೆ. ನಮ್ಮ ಹುಡುಗ ಒಬ್ಬ ವೆಜಿಟೇರಿಯನ್, ಅವನೇ ವೆಜ್ ಹೋಟ್ಲು ಹುಡಿಕೊಂಡು ಹೋಗದ ಎಲ್ಲೋದ ಅಂತ ಗೊತ್ತಿಲ್ಲ. ಅಲ್ಲ, ನಾವು ಗಾಡಿ ಉಪಯೋಗಿಸಿದ್ರೆ ಗಾಡೀಲಿ ಫ್ಯೂಯಲ್ ಬರ್ನ್ ಮಾಡಿದ್ರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ. ಇವ್ರು ಇಷ್ಟೊಂದು ಬರ್ನ್ ಮಾಡ್ತಾರೆ, ಅದು ಇದೇ ಎಲೆಕ್ಟ್ರಿಸಿಟಿಯಿಂದ EV ಚಾರ್ಜ್ ಮಾಡ್ತಾರೆ. ಇದನ್ನು ಮಾತ್ರ ಯಾರು ಕೇಳಲ್ಲ, ಯಾಕಂದರೆ ಗೌರ್ಮೆಂಟ್ ಮಾಡ್ತಿರೋದಲ್ವಾ. ಅವ್ರು ಮಾಡಿದ್ರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗಲ್ಲ, ನಾವು ಮಾಡಿದ್ರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ನು. ಎಷ್ಟೊಂದು ಜನ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗಬಾರ್ದು ಅಂತ EV ತಗೊಳ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸು. ಆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಇಲ್ಲಿಂದನೇ ಪವರ್ ಜನರೇಟ್ ಆಗುತ್ತೆ. ತಿರ್ಗಿ ಇಲ್ಲಿ ಡಬಲ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಮಾಡ್ತಾವ್ರೆ. 1 hour later. ಇದು ಹೊಸೂರು ರೋಡು. ಹೊಸೂರಿಗೆ ಇನ್ನೂ 123 ಕಿಲೋಮೀಟ್ರ್ ಐತೆ. ಎಲೆಕ್ಟ್ರಾನಿಕ್ ಸಿಟಿಗೆ ಅಲ್ಲಿಂದ ಎಷ್ಟು, ಒಂದು 5 ನಿಮಿಷ. ಇರೋದು 124 ಕಿಲೋಮೀಟ್ರಿಗೆ 2.25 ಅವರ್ ತೋರಿಸ್ತೈತೆ ಮ್ಯಾಪು. ಟ್ರಾಫಿಕ್ ಇವತ್ತು ಬೇರೆ ಸಂಡೇ, ಟ್ರಾಫಿಕ್ ಹೆವಿ ಇರುತ್ತೆ ಅನಿಸುತ್ತೆ. ನೋಡಬೇಕು, ಖಾಲಿ ರೋಡ್ ಸಿಕ್ಕಿದಾಗ ಬೇಗ ಹೋಗ್ಬಿಟ್ಟು ಟ್ರಾಫಿಕ್ ಇದ್ದಾಗ ಸ್ವಲ್ಪ ಎಲ್ಲಾದರೂ ರೆಸ್ಟ್ ಮಾಡಿ ಇನ್ನೊಂದು ಸರಿ ಹೋಗೋದು. One hour later. ಬೆಂಗಳೂರು ಬಂದ್ವಿ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಗೆ ಇನ್ನು 21 ಕಿಲೋಮೀಟ್ರ್ ಐತೆ. ಹೊಸೂರಿಂದನೇ ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಮ್ಯಾಪಲ್ಲಿ ನೋಡಿದ್ರೆ ಫುಲ್ ಎಲ್ಲ ರೆಡ್ ತೋರಿಸ್ತೈತೆ. ಹಂಗೆ ಹೋದ್ರೆ ಇವತ್ತು ಮನೆಗೆ ಹೋದಾಯ್ತು. One eternity later.
ತಮಿಳ್ನಾಡು ಮುಗಿಸ್ಕೊಂಡು ಕರ್ನಾಟಕಗೆ ಎಂಟರಿ ಕೊಟ್ಟು ಇದೇ ನಮ್ಮ ಕರ್ನಾಟಕ ಬಾರ್ಡ್ರು. ಫೈನಲಿ ರೀಚ್ಡ್ ಎಲೆಕ್ಟ್ರಾನಿಕ್ ಸಿಟಿ. ಫೈನಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ವಿ. ಟೈಮ್ ಬಂದು 8:15 ಕರೆಕ್ಟಾಗಿ. 12 ಅವರ್ಸ್ ತೊಗೊಂಡಿದ್ದೀವಿ. ಗೂಗಲಲ್ಲಿ 9 ಅವರ್ಸ್ ತೋರಿಸ್ತಿತ್ತು. 3 ಅವರ್ ಬ್ರೇಕು. ಬ್ರೇಕ್ ಜಾಸ್ತಿನೇ ತೊಗೊಂಡಿದ್ದೀವಿ. ಸ್ವಲ್ಪ ಫಾಸ್ಟಾಗಿ ಹೊಡೆದಿದ್ದೀವಿ ಗಾಡಿನ.